Hello, Namaskara. ನಾನು ನಿಮ್ಮ ಹರ್ಷ್ ಗೌಡ ಕನ್ನಡತಿ. Do like, share and subscribe. Welcome to my daily vlog day 6. ನಾನು ಬೆಳಗ್ಗೆ ಬಸ್ ತಗೊಂಡು ಹೊರಟಿದ್ದು ಮೈಸೂರಿಗೆ. ಮಾರ್ನಿಂಗ್ 8:30 ಆದರೂ ಇಷ್ಟೊಂದು ಫಾಗ್ ಇತ್ತು ರೋಡಲ್ಲಿ. ಮೈಸೂರು ರೀಚ್ ಆದ ತಕ್ಷಣ ನಾವು ಸಬರ್ನ್ ಬಸ್ ಸ್ಟ್ಯಾಂಡಿಂದ ಹೊರಟಿದ್ದು ಈದ್ಗಾ ಮಾಲ್ ರೋಡ್ಗೆ. ಮಾರ್ನಿಂಗ್ 5:30 ಬಸ್ಸಿಗೆ ಹತ್ತಿದಾಗಿಂದನೂ ಬಿರಿಯಾನಿ ಕ್ರೇವಿಂಗ್ಸ್ ಆಗ್ತಿತ್ತು. ಅದರಿಂದ ನಾವು ಹೋಗಿದ್ದು ಹೋಟೆಲ್ ಹನುಮಂತುಗೆ. ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1930. ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನನಗೆ ಕಾಣಿಸಿದ್ದು ಒಂದು ಡೇಟ್ಗೆ ಪಾನ್ ಹಾಕಿದ್ರು. ಅದನ್ನು ತಗೊಂಡು ಸರಿ ಆಯಿತು, ಟೈಮ್ ಆಯ್ತಲ್ಲ, ಬಂದಿದ್ದ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀವಲ್ಲ ಅಂತ ನಮ್ಮ ಅದ್ರಲ್ಲಿ ಆಟೋ ಬುಕ್ ಮಾಡಿದ್ವಿ. ನಾವು ರೀಚ್ ಆದ್ವಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿಚ್ ಈಸ್ ಇನ್ ಗೋಕುಲಂ 3rd ಸ್ಟೇಜ್. ನಾವು ಹೋಗಿದ್ದು ಮಾನವ ಸಂಪದ 2025 ಅನ್ನೋ ಈವೆಂಟ್ಗೆ ವಿಚ್ ಈಸ್ HR ಫೆಸ್ಟ್. ನಾನು ರಿಜಿಸ್ಟರ್ ಆಗಿದ್ದ ಈವೆಂಟ್ ಕೋಆರ್ಡಿನೇಟರ್ಸ್ ತುಂಬ ಕೇರಿಂಗ್ ಆ್ಯಂಡ್ ಹೆಲ್ಪ್ಫುಲ್ ಆಗಿದ್ದರು. ನಾನು ಈವೆಂಟಿಗೆ ರಿಜಿಸ್ಟರ್ ಆದಾಗಿಂದ ನಾನು ಸೇಫಾಗಿ ಮನೆಗೆ ರೀಚ್ ಆಗೋ ತನಕನೂ ನನ್ನನ್ನು ತುಂಬ ಕೇರ್ ಮಾಡಿದ್ರು. ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಮಾನವಾಧಿಕಾರಿ ಅಂತ, ದ್ಯಾಟ್ ಮೀನ್ಸ್ ಬೆಸ್ಟ್ HR ಮ್ಯಾನೇಜರ್ ಅಂತ. ಈ ಪಿಕ್ಸ್ ಬಂದು ನನ್ನ ಫಸ್ಟ್ ರೌಂಡ್ ಟೆಸ್ಟಿಂದು ಆ್ಯಂಡ್ ಇದು ಸೆಕೆಂಡ್ ರೌಂಡ್ ಟೆಸ್ಟಿಂದು. 3 ಫೈನಲಿಸ್ಟಲ್ಲಿ ನಾನು ಒಬ್ಳು ಅಂತ ಗೊತ್ತಾದಾಗ ಲೈಟಾಗಿ ಶಾಕ್ ಆದ್ರೂ 3rd ರೌಂಡ್ ಸಖತ್ ಮಜಾ ಇತ್ತು. ಫಿಸಿಕಲಿ ನಮಗೆ ಸ್ಟ್ರೆಸ್ ಆಗಲಿ ಅಂತ ತುಂಬ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು. ಆ್ಯಂಡ್ ಅವ್ರಿಗೆ ನನಗೆ ಕಣ್ಣಿಗೆ ಬಟ್ಟೆ ಕಟ್ಟಿ 3rd ಫ್ಲೋರಿಂದ ಲಿಫ್ಟ್ ಇದ್ರೂ ಸ್ಟೇರ್ ಕೇಸನ್ನ ನಡೆಸ್ಕೊಂಡು ಕರ್ಕೊಂಬಂದರು. ಬಟ್ ನಾನು ಅಂದ್ಕೊಂಡಿದ್ದೆ ಯಾರೂ ಇರಲ್ಲ ಅಂತ. ನಾನು ಕಣ್ಬಿಟ್ಟ ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಜನ ಇದ್ರು ಅಂತ. ನೀವೇ ಕೇಳಿಸ್ಕೊಳ್ಳಿ, ಯಾರು ಅಂತ ಗೊತ್ತಿಲ್ಲ ಅಂದರೂ ನನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಎಷ್ಟು ಕೂಗಾಡ್ತಾ ಇದ್ರು ಅಂತ. Don't sit. Distracted easily, but you are more interested in giving a recipe rather than answering your questions. Are we not here? We are asking you business questions, but you are answering only questions related to the recipe. Vegetables well in here. I think you are obsessed with vegetable pulao. Now your chef also quits your organization suddenly in midday. What's your backup plan? Or that means you're not definite. Chopped vegetables. I will. Then who will manage the hotel then? You go stand and cook.
ವಿನ್ನರ್ ಯಾರು ಅಂತ ಹೇಳಿದಾಗ ನನಗೆ ಬೇಜಾರಾಗಲಿಲ್ಲ, ಬಟ್ ಫ್ಯೂ ಪಾಯಿಂಟ್ಸಿಂದ ನಿಮ್ಗೆ ಅವಾರ್ಡ್ ಸಿಗಲಿಲ್ವ ಅಂತ ಹೇಳಿದಾಗ ಡೆಫಿನೆಟಾಗಿ ಬೇಜಾರಾಯಿತು. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ಸ್ ಇದೆ, ಎವ್ರಿಥಿಂಗ್ ಈಸ್ ಎ ಕ್ರಿಂಜ್ ಅಂಟಿಲ್ ಇಟ್ಸ್ ಯುವರ್ ಟರ್ನ್ ಅಂತ. ತುಂಬ ಸರಿ ರಿಗ್ರೆಟ್ ಮಾಡ್ಕೊಂಡು ನನ್ನ ಫ್ರೆಂಡ್ಸು ನನ್ನ ಸಿಚುವೇಶನ್ ಹೇಳಿದ್ದಾಗ ನನಗೆ ಬಂದು ಹೇಳಿದಾಗ ನಾನು ಹೇಳಿದ್ದೆ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ಎ ಪಾರ್ಟ್ ಆಫ್ ಗೇಮ್ ಅಂತ. ಬಟ್ ಆ ಸಿಚುವೇಶನಲ್ಲಿ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ನೆನ್ನೆ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲಿ ಮುಗಿಸ್ಕೊಂಡು ನಮ್ಮ ಯಾತ್ರೆ ತಗೊಂಡು ನಾವು ಮತ್ತೆ ಬಂದ್ವಿ ಸಬರ್ನ್ ಬಸ್ ಸ್ಟ್ಯಾಂಡ್ಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಫೈನಲಾಗಿ ತುಮಕೂರಿಗೆ ರೀಚ್ ಆದಾಗ ಆಲ್ರೆಡಿ 11 o'clock ಆಗಿತ್ತು. ತುಂಬ ಸ್ಟ್ರೆಸ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡೈಲಿ ವ್ಲಾಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.